ದಾರ್ಯ ಬರೋ ಮುಂದಾಗ ಏನು ತೊಂದರೆ ಆಗ್ಲಿಲ್ಲಲ್ರಿ ಸರ್? ರೋಡ್ ಒಟ್ಟ ಸರಿ ಇಲ್ಲ ಬಿಡ್ರಿ ಮೇಡಮ್ ಅವ್ರ. ನಮಸ್ಕಾರ ರೀ, ಕೂಡ್ರಿ. ನಾನು ಹಳ್ಳಿನ ಮನಿ ಅಂದ್ರೆ ಹೆಂಗ ಇರ್ತೈತೆ ಅಂತ ಅನ್ಕೊಂಡಿದ್ದೀನಿ ರೀ ಮೇಡಮ್ ಅವ್ರ. ಮನಿ ಮಸ್ತ್ ಐತ್ರಿ. ಒಂದು ಹಳೆ ಮನಿ ಇತ್ರಿ. ಇವಾಗ ಮಕ್ಳೆಲ್ಲರೂ ದೊಡ್ಡವರಾದಂಗ ಎಲ್ಲ ಫೆಸಿಲಿಟಿ ಕೇಳಕತ್ರ, ಅದಕ್ಕೆ ಅಣ್ಣಾರು ಊರ್ ಹೊರಗೆ ಈ ಮನಿ ಕಟ್ಸಿದ್ರಿ ನೋಡ್ರಿ. ಇಲ್ಲ ಅಡ್ಡಿ ಇಲ್ಲ, ಮಸ್ತ್ ಐತ್ರಿ ಮನಿ. ಆರಾಮದಿರಲ್ರಿ ಸರ್ ನೀವು? ಏನ್ ಆರಾಮ್ ತಗೊಳ್ರಿ. ರಿಟೈರ್ಡ್ ಆಗಿಂದ್ರ ಬೇಸರ ಆಗ್ಬಿಟ್ಟೈತಿ ನನ್ನ ಮನೆ ಕುತ್ಕೊಂಡು. ಅದಕ್ಕೆ ಮಕ್ಕಳಿಗೆ ಟ್ಯೂಷನ್ ಮಾಡಕತ್ತೀನಿ ನೋಡ್ರಿ. ನಮ್ಮ ಮಿಸಸ್ ಮತ್ತೆ ನನ್ನ ಮಗ ಬೈತಾನ್ರಿ, ಇದೆಲ್ಲ ಎದಕ್ ಬೇಕು ನಿನ್ಗಂತಿ. ಆದ್ರೆ ಹೊತ್ತು ಹೋಗ್ಬೇಕಲ್ರಿ ಮನ್ಯಾಗ ರಿಟೈರ್ಡ್ ಆಗಿಂದ. ಚಲೋ ಬಿಡ್ರಿ, ಅದ ಹೊತ್ತು ಹೋಗತಿ. ಈಗ ಹಳ್ಳ್ಯಾಗಾದ್ರ ನಾವು ಹೊಲ ಮನಿ ಹೋಗ್ಯ ಹೊತ್ತು ಹೋಗುತ್ತ. ಈಗ ನೀವು ಸಿಟ್ಯಾನ ರೀ, ಸಿಟ್ಯಾಗ ಮನ್ಯಾಗ ಒಳಗೆ ಕುಂತ್ಕೊಂಡು ಹೊತ್ತು ಹೋಗೋದು ಭಾಳ ಕಠಿಣ ಐತ್ರಿ. ಟಿವಿ ಎಟ್ಟಂತ ನೋಡ್ತೀರಿ, ಹೌದಿಲ್ರಿ? ನೀವು ಮಾಡೋ ಕೆಲಸ ಬರೋಬ್ಬರಿ ಐತ್ರಿ. 4 ಮಕ್ಕಳಿಗೆ ವಿದ್ಯೆ ಕೊಡ್ತಿರಲ್ಲ, ಅದು ಬೆಸ್ಟ್ ರೀ ಸರ್. ಅದರಿ ಮತ್ತೆ ಏನ್ ಮಾಡುದು. ಆದ್ರ ಹಳ್ಳಿ ವಾತಾವರಣ ಚಂದ್ರಿ. ನಾವು ನಮ್ದು ಸ್ವಂತ ಊರಿಗೆ ಹೋಗಿ ಸೆಟ್ಲ್ ಆಗ್ಬೇಕಂತೀವಿ. ಆದ್ರೆ ಏನ್ ಮಾಡುದು, ಈ ಮಗಂದಟ ಲಗ್ನ ಮಾಡಿ ಮಗನ ಸೊಸಿನ ಸಿಟಿಯಾಗಿಟ್ಟು ನಾವು ಹಳ್ಳಿಗೆ ಸೆಟ್ಲ್ ಆಗ್ಬೇಕಂತ ಮಾಡೀವಿ. ಇವ್ನ ಲಗ್ನ ಆಗೋದು ಒಂದ ಕಾಯಕತ್ತೀನಿ ನೋಡ್ರಿ. ನೋಡ್ರಿ ಸರ್, ಮಾತಿನ ಗದ್ದಲ್ದಾಗ ನಮ್ಮ ಮನೆಯವ್ರನ್ನ ಪರಿಚಯ ಮಾಡೋದ ನೆನಪರಿದೆ. ಇವರು ನಮ್ಮ ತಾಯಿಯವ್ರಿ. ಅವರು ನಮ್ಮ ಸೋದರತ್ತಿರಿ ಮೀನಾಕ್ಷಿ ಅವ್ರು ಅಂತ ಹೇಳಿ. ಅವ್ರು ನಮ್ಮಣ್ಣ, ನಮ್ಮ ಅತ್ತಿಗೆ ಪಾರ್ವತಿ ಮತ್ತ ಮಲ್ಲಪ್ಪ ಅಂತ ಹೇಳಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ ರೀ. ಅಲ್ಲ ಮೀನಾಕ್ಷಿ, ಮುಹೂರ್ತ ಮುಂದಾಗಿ 3 ಮಂದಿ ಬಂದಾರ ನೋಡ. ನಮ್ಮ ಕಡೆ 3 ಮಂದಿ ಶುಭಕಾರ್ಯಕ್ಕೆ ಹೋಗಂಗಿಲ್ಲ ಬಿಡ. ಸಿಟಿಯಾಗ ಯಾರನ್ನ ಕರ್ಕೊಂಡ್ ಬರ್ತಾರೆ ಹೇಳೋ ವೈನಿ. ಮತ್ತ ಅವೆಲ್ಲ ಗೊತ್ತಾಗೋತ್ರಿ ಆಗ್ಬಾರ್ದು ಅಂತೇಳಿ ಬಂದಾರ. ಅಮ್ಮರ ಏನ ಅನ್ನಕತ್ತಾರ? ಅದು ರೀ, ನಮ್ಮವಾರು 3 ಮಂದಿ ಬಂದಾರಲ್ಲ ಅಂತೇಳಿ ಅನ್ನಕತ್ತಾರ್ರಿ. ನಾವು 3 ಮಂದಿ ಬಂದಿಲ್ರಿ, ಇನ್ನೊಂದು ಕ್ಯಾಂಡಿಡೇಟ್ ಐತಿ. ಅದನ್ನ ಕಾರ್ನೇ ಬಿಟ್ಟು ಬಂದೀವ್ರಿ. ಅದನ್ನ ಇಲ್ಲಿ ಕರ್ಕೊಂಡ್ ಬರೋಂಗಿಲ್ಲ, ಅದಕ್ಕೆ ಬಿಟ್ಟು ಬಂದಿನ್ರಿ. ಇವರು ನಮ್ಮ ಮಿಸಸ್ ಪಾಲಾಕ್ಷಿ ದೇವಿ ಅಂತೇಳಿ. ಮೀನಾಕ್ಷಿ, ಈ ಪಾಲಾಕ್ಷಿ ದೇವಿ ಈ ಅಂತ ಹೆಸರಿ ಒಮ್ಮೆ ಕೇಳಿಲ್ಲ ನಾವು. ನಮ್ಮ ಮಂದಿಯರ್ ಹೌದಿಲ್ಲ ಮೀನಾಕ್ಷಿ ಇವ್ರು? ಬ್ಯಾರೆ ಮಂದಿ ಇದ್ದಂಗದಾರ ನೋಡು. ಈ ನಮ್ಮ ಕಡೆ ಮಂದಿ ಅಲ್ಲ ಏನವ ಇದು ನಮ್ಮ ಉಸ್ಯವ ತಾನ್ ಲವ್ ಮಾಡೈತಲ್ಲ, ಮಾಡ್ಕೊಂಡು ಯಾವನ ಕಟ್ಕೊಂಡ್ ಬಂತಲ್ಲ, ಹಂಗ ಏನಾರ ಕರ್ಕೊಂಡ್ ಬಂದತನ ಚಂದಾಗ ವಿಚಾರಿಸ ಮೀನಾಕ್ಷಿ. ಅದಕ್ಕೆಮ್ಮ ಒಂದಿಟ್ಟು ಸುಮ್ಮನೆ ಇರ್ರಿ ನೀವು. ಅಂದಂಗ ಇವ ನನ್ನ ಮಗ ವಿಶಾಲ್ ಅಂತೇಳಿ. ನನಗ ಒಬ್ಬವನ ಮಗ ರೀ, ಹೆಣ್ಮಕ್ಳು ಇಲ್ಲ. ಇವನೊಬ್ಬನ ಮಗ. ಇವಂದು M.Tech ಆಗೈತಿ. ಈಗ ರೀಸೆಂಟ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಲೆಕ್ಚರ್ ಆಗಿ ವರ್ಕ್ ಮಾಡಕತ್ತಾನ್ರಿ. ನಮಸ್ಕಾರ ರೀ. ಹುಡುಗೆಲ್ಲ ಬೇಸದಾನ, ಎಳಸದಾನ, ನೋಡಕ್ ಚಂದನು ಅದಾನ. ನೋಡಕ್ ಅದೆಲ್ಲ ಚಂದ ಐತೆವ. ಈಗಿನ ಹುಡುಗರು ಇನ್ನೊಂದು ಏನೇನ ಮೀಸಿನೇ ಬಿಡಂಗಿಲ್ಲ ಗಂಡು ಹುಡುಗರು. ಈಗ ಇವನ ಮಗ ಬೋಸಿದ್ ಬದ್ನಿಕಾಯಿ ಆಗೈತಿ. ಗಂಡ ಮಕ್ಕಳ ಮಕ್ಕದ ಮ್ಯಾಗ ಮೀಸಿದ್ರೆ ಚಂದ. ಅದಕ್ಕೆಮ್ಮ ಈಗಿನ ಹುಡುಗರು ಹಂಗ ಮೀಸಿ ಬಿಡಂಗಿಲ್ಲ, ಅದೊಂಥರ ಪ್ಯಾಶನ್. ಈಗ ಏನ್ ಬಿಡ ಪ್ಯಾಶನ್ ಕಿಶನ್ ಅನ್ಕೊಂಡು. ಹಿಂದಿನ ಕಾಲದಾಗ ಮೀಸಿದ್ಲಿಕ್ಕಂದ್ರ ಹೆಂಗೆ ಕೊಡ್ತಿದ್ದಿಲ್ಲ. ಈಗಿನ ಹುಡುಗರು ಇದ್ದು ಮೀಸಿನ ಬೋಳ್ಸೊಂಡಾಡಿರ್ತಾವ. ಇವ ನನ್ನ ಮೊಮ್ಮಗಳು ಹ್ಞೂ ಅಂದು ಅವ್ರಿಗೆ ನಮಗೆ ಸಾಲ್ಕುಲ ಆತಂದ್ರೆ ಇವಂಗ ಬಿಡೋದು ಬಿಟ್ಟು ಹೇಳ್ತಾನೆ, ನೋಡಪ್ಪ ಮೊದ್ಲೇಕ ನೀನು ಮೀಸಿ ಬೆಳೆಸ್ಕೊಂತೆ. ನೀವು ನನಗೆ ಪ್ರೊಫೈಲ್ ಎಲ್ಲ ಕಳಿಸಿದ್ರಲ್ಲ ನಿಮ್ಮ ಸೊಸಿದ, ನೋಡಿದ್ನೆ. ನಮ್ಮ ಮಗಗೂ ತೋರಿಸಿದ. ನಮ್ಮ ಮಗ ಫೋಟೋ ನೋಡೋಣ ಹ್ಞೂ ಅಂತೇಳಿ ಒಪ್ಕೊಂಡ ಬಿಟ್ಟ. ನಮ್ಮ ಮಿಸಸ್ನು ಹ್ಞೂ ಅಂತಂದ್ರು. ಸುಮ್ಮನೆ ಫಾರ್ಮಾಲಿಟಿಗೆ ನೋಡಕ ಬರ್ಬೇಕಂತೇಳಿ ಬಂದೀವಿ ನೋಡಿ ನಾವು. ಫೋಟೋದಾಗ ಹುಡುಗಿ ಒಪ್ಪಿಗೆ ಆಗ್ಬಿಟ್ಟ ನಮ್ಗೆ. ಫೋಟೋ ಕಳಿಸಿತ್ತೇನಿದು ಶಾಣೆದ ನಮ್ಮ ಮುಷಿ. ಅಯ್ಯೋ ದೇವ, ಇದ್ರ ಬದ್ರಾಗ ಕುಂತ್ಕೊಂಡು ಅವ್ರ ಮಕ್ಕ ಇವ್ರು ನೋಡಿ, ಇವ್ರ ಮಕ್ಕ ಅವ್ರು ನೋಡಿ ಇದನ್ನ ಮಾಡ್ತಾರ. ಈಗೆಲ್ಲ ಫೋನ್ಯಾಗ ಮುಗಿಸಿಬಿಡ್ತಾರ. ಅದಕ್ಕೆ ಅಮ್ಮ ನೀವೊಂದು ಸುಮ್ಮನೆ ಇರು. ಅದು ನಮ್ಮ ಕಾಲದ ಹೇಳ್ತೀನಿ ನೀನು. ಆಗಿನ ಕಾಲ ಬೇರೆ, ಈಗಿನ ಕಾಲನೇ ಬೇರೆ. ಕಾಲಕ್ಕೆ ತಕ್ಕಂದೇ ಇರ್ಬೇಕು. ನೀವೆಲ್ಲಾರು ಮಾತಾಡ್ತೀರಿ, ಜ್ಯೂಸ್ ತೊಗೊಂಬರ್ತೀನಿ. ನೋಡಮ್ಮ, ಈಗ ಜ್ಯೂಸ್ ಉಪವಾಸ ಏನೋ ಬೇಡ. ಫಸ್ಟ್ ನಮ್ಗ ಹುಡುಗಿನ ತೋರಿಸ್ರಿ, ಆಮೇಲೆ ಮುಂದಿಂದು. ವಶು ಪುಟ ಬೈಲ್. ಈಗಿನ ನೋಡ್ರಿ ನನ್ನ ಮುದ್ದಿನ ಸೊಸಿ, ಒಬ್ಳು ಸೊಸಿ ವೈಷ್ಣವಿ ಅಂತೇಳಿ. ಆಕೆದು BA ಆಗೈತಿ, ಮುಂದೆ ಓದ್ಬೇಕಂತಾಳ. ಫೋಟೋದಾಗಿನ ನೋಡ್ಕಿನ ಚಂದ ಐತಿ ಹುಡುಗಿ, ಲಕ್ಷಣ ಅದ. ಆ ಮೇಡಮ್ ಅವ್ರನ್ನ ಗೊತ್ತಾಗಲ್ರಿ ಈಕೆ. ಹೌದು. ಏನಪ್ಪ ಮಗನ ಏನಂತಿ? ಡ್ಯಾಡಿ, ನಾನು ನಿಮ್ಗೆ ಅವಾಗ ಅಂದಿದ್ನಲ್ರಿ, ನನಗೆ ಒಪ್ಪಿಗೆ ಐತಂತೆ, ನೀವು ಫಾರ್ಮಾಲಿಟಿಗೆ ಹೋಗ್ಬೇಕಂತ ಅಂದ್ರಿ. ಅದಕ್ಕೆ ಬಂದೆ ನಾನು. ನನಗೆ ಹುಡುಗಿ ಒಪ್ಪಿಗೆ ನೋಡ್ರಿ. ನಮ್ಗೆ ಹುಡುಗಿ ಒಪ್ಪಿಗೆ ಇದಾಳ. ನಿಮ್ಗೆ ಒಪ್ಪಿಗೆ ಐತಿ ಇಲ್ಲೋ ನಮ್ಗೆ ತಿಳಿಸ್ಬಿಡ್ರಿ. ಆಮೇಲೆ ಇನ್ನೊಂದು ನಮ್ದೆಲ್ಲ ಡೀಟೇಲ್ಸ್ ಹೇಳ್ಬಿಡ್ತೀನಿ. ನನಗೆ ಇರೋ ಒಬ್ಬನ ಮಗ ರೀ. ನಾನು ಲೆಕ್ಚರು. ನಾನು ಧಾರವಾಡದಾಗ ಒಂದು ಮನೆ ಕಟ್ಸೀನಿ. ಇನ್ನೊಂದು ಸೈಟೂ ಐತಿ ನಮ್ಮದು. ನಮ್ಮೂರು ನರಗುಂದ್ ರೀ. ಆ ನರಗುಂದಾಗ ನಮ್ಮ ಅಲ್ಪ ಸ್ವಲ್ಪ ಅಂದ್ರೆ ಗಾಂವ್ಗಂತ ಏನಿಲ್ಲ, ಒಂದು 4 ಎಕರೆ ಜಮೀನು ಐತಿ. ಅದನ್ನ ನಮ್ಮ ಅಂತಂಬ್ರಿಗೆ ಕೊಟ್ಟು ಬಂದೀನಿ. ಅಲ್ಲಿ ಅವ್ರ ಮಾಡ್ಕೋತಾರ. ನಾ ಏನು ಅದ್ರಂದು ₹1 ಕೊಡ್ರಪ್ಪ ಅಂತ ಕೇಳಿಲ್ಲ. ಯಾಕಂದ್ರೆ ನನಗಿರೋ ಒಬ್ಬ ಮಗ ಅದನ್ರಿ. ನಂದು ಸಂಬಳ ಬರ್ತೈತಿ ಸಾಕು. ನಮ್ಗೆ ತಿನ್ನಾಕ ಉಣ್ಣಾಕ ಎಲ್ಲ ಅನುಕೂಲ ಐತಿ. ಅವ್ರ ಮಕ್ಕಳು ಭಾಳ ಅದಾವ. ಹಿಂಗಾಗಿ ನೀವ ಮಾಡ್ಕೊಂಡು ತಿನ್ರಪ್ಪ ಅಂತ ಹೇಳ್ಬಿಟ್ಟಿನ್ರಿ. ಅಲ್ಲಿ ಒಂದು ಮನಿನೂ ಐತಿ. ಅವ್ರ ಅಷ್ಟು ಅದಾರಂತೀರಿ, ಮತ್ತೆ ಕರ್ಕೊಂಡ್ ಬರ್ಬೇಕಿಲ್ರಿ ಅವ್ರನ್ನೆಲ್ಲಾರು, ನಿಮ್ಮ ಅಣ್ಣ ತಮ್ಮರನ್ನ ಅವ್ರನ್ನೆಲ್ಲ? ನಮ್ಮ ತಾಯಿಯವರು ಅದಾರ್ರಿ.
ಅವ್ರನ್ನೂ ಒಮ್ಮೆ ಕರ್ಕೊಂಡ್ ಬರ್ಬೇಕ್ರಿ. ಯಾಕಂದ್ರೆ ಹುಡುಗ ಹುಡುಗಿ ಪರಸ್ಪರ ನೋಡ್ಕೊಂಡು ಹ್ಞೂ ಅನ್ಬೇಕಲ್ರಿ. ಅವ್ರ ಒಪ್ಪಿಗೆ ಪಡೆದ ಮ್ಯಾಗನ ನಾವು ಮುಂದುವರಿಬೇಕಾಗತ್ತ. ಅದಕ್ಕೆ ಮೊದ್ಲೇಕ ನಾವು ಸಂಕ್ಷಿಪ್ತ ಬಂದು ನೋಡ್ಕೊಂಡು ಆಮೇಲೆ ಮುಂದಿಂದದು ಮತ್ತು ಅವು ಮುಂದಿನ ಮಾತುಕತೆ ಅಥವಾ ಅವೆಲ್ಲ ಮಾಡಿದ್ರಾತ್ ಅಂತೇಳಿ ಬಂದಿವಿ ನಾವು. ಈ ಸುಮ್ಮನೆ ಹುಯಿ ಅಂತ ಮಂದಿ ಕರ್ಕೊಂಡ್ ಬಂದ್ವಿ. ಸುಮ್ಮನೆ ನಿಮಗೂ ತೊಂದ್ರಿ ನಮಗೂ ತೊಂದ್ರಿ. ಅದಕ್ಕೆ ಬೇಡ ಬೇಡ ಅಂತೇಳಿ ನಾವು ಬಂದ್ವಿ. ಮೂರ್ತ ಮುಂದಾಗಿ ಇದೊಂದು ನಾಯಿ ಎಲ್ಲಿಂದ ಬಂತೇನು? ಯಾವಾಕಿದೇನು ಇದು ನಾಯಿ? ಅಜ್ಜ ಯಾವಾಕಿದೆ ಐತೆ ಏನೈತೆ? ಸ್ನೋಪಿ ನೀನು ಕಾರಲ್ಲೇ ಕೂಡಂತ ಹೇಳಿತ್ತಲ್ಲ, ನೀ ಯಾಕೆ ಬಂದೆ? ಅಟಕಟ ನೋಡ ಇವ್ವ. ಏಯ್ ಮೀನಾಕ್ಷಿ ನೋಡದ ನಾಯಿ ಹೆಂಗ್ ಲಸ ಲಸ ನೆಕ್ಕಕತ್ತೈತಿ ಆ ಹುಡುಗನ. ಏಯ್ ಮಗನೇ ಸುಮ್ಮನೆ ಇರು. ಇವ ನನ್ನ ಎರಡನೇ ಮಗ ಸ್ನೂಪಿ ಅಂತ ಹೇಳ್ರಿ. ಮಗ ಅಂತ ಕರಿತಾನಲ್ಲಿ ಇವ ನಾಯಿನ. ಎಂತಾದ್ ಬಂತೆ ಇವ? ಅದನ್ನ ತೊಡಿ ಮ್ಯಾಗ ಕರ್ಕೊಂಡ್ ಕುಂದಿರ್ತಾವ ನೋಡ ಇವ. ಒಲಿವ ಇವ ಅದಕ್ಕೆ ಅಮ್ಮ. ಈಗ ಸಿಟಿಯಾಗೆಲ್ಲ ಹಿಂಗ ಬಾಯ್ಲಿ ಮುಂದಕ್ಕೆ ಬಾಯ್ಲಿ. ನಮ್ಮ ಮಗಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಆಡ್ರಿ. ವೈಷ್ಣವಿ ಹೋಗಿ ಕರೆಯಕತ್ತಾರ ಹೋಗು. ಏನವ ನಿನ್ನ ಹೆಸರು? ವೈಷ್ಣವಿ ರೀ. ನೀ ಏನು ಓದಾಕತ್ತೀವ? ನಿಮ್ಮ ಅಣ್ಣ ತಮ್ಮರಿ ಎಸ್ ಮಂದಿ? ನಿಮ್ಮಪ್ಪ ನಿಮ್ಮ ಅವನ ಹೆಸರು ಏನು? ನಮ್ಮ ಅಪ್ಪಾಜಿ ಹೆಸರು ಮಲ್ಲನ್ ಗೌಡ್ರ. ನಮ್ಮ ಮಮ್ಮಿ ಹೆಸರು ಪಾರ್ವತಿ ದೇವಿ. ಹಂಗೆ ನನಗೊಬ್ಬ ತಮ್ಮ ಅದನ್ರಿ ರಾಜೇಶ್ ಅಂತೇಳಿ. ನಾನು ಈಗ BE ಫೈನಲ್ ಇಯರ್ ಇದೀನಿ ರೀ. ಹೌದನವ? ಇವ ನಮ್ಮ ಮಗ ನೋಡುವ ವಿಶಾಲ್ ಅಂತೇಳಿ. ಚಂದ ಐತೆ ನೋಡುವ. ನೆಲ್ಲ ಚಂದ ಇಟ್ಟಲ್ವೇ ನಾಚಾಡ್ಕೊಂತ. ಇನ್ನು ನಮ್ಮ ಕಾಲದಾಗಿತ್ತವ ನಾಚಾಡೋದು. ಈಗೆಲ್ಲ ನೀವು ಓದ್ದಾರದಿರಿ ತಿಳುವಳಿಕಿದ್ದಾರದಿರಿ. ಆಕೆಗೆ ಸ್ವಲ್ಪ ಸಂಕೋಚ ಸ್ವಭಾವ ಐತ್ರಿ ಸರ್. ಮೊದ್ಲೇಕಿದ್ದನು ಹಂಗಾರಿ ಮೇಡಮ್ ಅವ್ರಿಗೆ. ಡ್ಯಾಡ್, ನಾ ಹುಡುಗಿ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನೋ ಅನ್ನಕತ್ತಾರ್ರಿ. ನಮ್ಮ ಹುಡುಗ ನಿಮ್ಮ ಹುಡುಗಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅಫ್ಕೋರ್ಸ್ ಹೋರಿ. ವೈಷ್ಣವಿ ಕರ್ಕೊಂಡು ಹೋಗು. ಅದು ಲಗ್ನಕ್ಕಿಂತ ಮುಂಚೆ ನನ್ನ ಮೊಮ್ಮಗಳು ಹುಡುಗನ ಜೊತೆ ಮಾತಾಡುವಂಗಿಲ್ಲ. ನಮ್ಮ ಮನ್ಯಾಗ ಅದೆಲ್ಲ ಇಲ್ಲ ಸಂಸ್ಕೃತಿ. ಬೇಯವ್ವ ಸುಮ್ಮನೆ ಇರು. ಇನ್ನು ಯಾವ ಕಾಲದಾಗ ಅದಿ ನೀನು? ನಿನ್ನ ಕಾಲ ಸುದ್ದಿ ಈಗ ಹೇಳಕ್ ಹೋಗಬೇಡ. ಈಗೆಲ್ಲ ಕಾಲ ಬದಲಾಗೈತಿ. ಮಲ್ಲಪ್ಪ ನೀನಾರ ಒಂದಿಟ್ಟು ಹೇಳ. ಲಗ್ನಕ್ಕಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡಬಾರ್ದದು. ಚಂದ ಅಲ್ಲದು. ನಮ್ಮ ಹಳ್ಳ್ಯಾಗ ಇದೆಲ್ಲ ಬರೋಬ್ಬರಿ ಅನ್ಸಂಗಿಲ್ಲಪ್ಪ. ಬ್ಯಾಡ. ನೋಡ್ರಿ ಅಮ್ಮರ, ಆಗಿನ ಕಾಲ ಹಂಗತಿ ಇತ್ರಿ. ಈಗಿನ ಹುಡುಗರು ಓದಿರ್ತಾವು. ಆಮೇಲೆ ತಿಳುವಳಿಕೆ ಭಾಳ. ಒಬ್ರಿಗೊಬ್ರು ಮಾತಾಡ್ಕೊಂಡ್ರಂದ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ತತಿ. ಮಾತಾಡ್ಕೊಳ್ ಬಿಡ್ರಿ ಅಮ್ಮರ. ಯವ್ವ ಮಾತಾಡ್ಕೊಳ್ ಬಿಡ್ಬೆ. ಈಗೆಲ್ಲ ಕಾಲಕ್ಕೆ ತಕ್ಕಂತೆ ಹೋಗ್ಬೇಕು. ಹೌದ್ರಿ ಅಮ್ಮರ, ಈಗೆಲ್ಲ ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬಿಡ್ಬೇಕು ಈಗಿನ ಹುಡುಗರಿಗೆ. ಸ್ನೂಪಿ, ನನ್ನ ಹುಡುಗಿ ಹೆಂಗಿದ್ದಾಳ? ಚೆನ್ನಾಗಿದ್ದಾಳ ಹೌದಿಲ್ಲ? ಈ ಹುಡುಗ ಲಗ್ನ ಆಗೋ ಹುಡುಗಿ ಚಂದ ಐತಿಲ್ಲ ಅಂತ ನಾಯಿ ಕೇಳ್ತತಿ. ಶಿವ 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 ಸಿದ್ಲಿಂಗೇಶ್ವರ. ಇಟ್ಟು ದೊಡ್ಡ ಪಗಾರ ಬರ್ತತಿ. ಇನ್ನೊಂದು ಖುಷಿನ ಹಡಿಯಾಕ ಏನಾಗೈತಿ ಇವರು ನಾಯಿ ಸಾಕೊಂಡ. ಅಯ್ಯೋ ಶಿವನ. ನಾಳೆ ನನ್ನ ಮೊಮ್ಮಗಳಿಗೆ ಆ ನಾಯಿ ಒಪ್ಪಿಗೆ ಕೊಟ್ಟರೆ ತಾಯಿ ಕಟ್ತಾನೆ ನೀವ. ಅಯ್ಯೋ ದೇವ್ರ. ಮೀನಾಕ್ಷಿ ಮುಂದೆ ಕತಿ ಹೆಂಗೆ ಇವು ನನ್ನ ಮೊಮ್ಮಗಳದು? ಅದಕ್ಕೆಮ್ಮ ಒಂದಿಟ್ಟು ಸುಮ್ಮನೆ ಇರ್ರಿ ನೀವು. ಎಲ್ಲರೂ ಸೇರಿ ನನ್ನ ಬಾಯಿ ಮುಚ್ಚಾಕತ್ರಿವ. ಹುಡುಗೆಲ್ಲ ಪೇಸ್ ಇದಾನ, ಆದ್ರೆ ಮಕ್ಕದ ಮ್ಯಾ ಮೀಸಿಲ್ಲ. ಇದೇ ನೀವು ನಾಯಿ ಹೇಳ್ಕೊಂಬಂದಾವು ಮೂರ್ತು ಮುಂದಾಗಿ. ಸ್ನೂಪಿ, ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡ್ಕೊಂಡು ಬರ್ತೀನಿ.